ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದಿನಾಂಕ 25/2/2026 ಇಂಗ್ಲೀಷ್ನಲ್ಲಿ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3 ನಡೀತಾ ಇದೆ. ಅದಕ್ಕಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನೋಡೋಣ. ಸೊ ಖಂಡಿತ ಇಂಪಾರ್ಟೆಂಟ್ ಇದೆ. ಇದಕ್ಕಿಂತ ಮುಂಚೆ ನಾನು ಒಂದು 50 ಅಂಕಗಳ ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀನಿ. ಫಿಕ್ಸ್ಡ್ ಕ್ವಶನ್ಸ್, ಆ ವಿಡಿಯೋವನ್ನು ನೋಡಿ. RC ಕೊಡ್ತೀನಿ. ಆಮೇಲೆ ಬರೀ ಕೊನೆ ಕ್ಷಣದ ತಯಾರಿಯ ಪ್ರಶ್ನೆಗಳು ಕೂಡ ಇರ್ತವೆ. ಆಮೇಲೆ ಸಂಜೆ 6 ಮತ್ತು ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ಗಳನ್ನು ಸಹಿತ ಶೆಡ್ಯೂಲ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಯೂಸ್ ಮಾಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಡ್ತೀನಿ. ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಲ್ಲಿ ಖಂಡಿತವಾಗಿ ನಿಮಗೆ ಲಿಂಕ್ಗಳನ್ನು, ಕ್ಲಾಸಸ್ ವಿಡಿಯೋಗಳನ್ನು, PDF ಶೇರ್ ಮಾಡ್ತಾರೆ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ಕ್ವಶನ್ ಟ್ಯಾಗ್ ಇರ್ತದೆ MCQದಲ್ಲಿ. ಪ್ರಶ್ನೆ ಏನು ಕೊಟ್ಟಿದ್ರು? ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಇದೆ. ಓಕೆ, ಸೊ ನಿಮಗೆ ಗೊತ್ತಾಗಿರ್ಬೋದು. ಸೊ ಏನಾಗೋದಪ್ಪ ಅಂದರೆ ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ ಅಂತ ಇದೆ. ಸೊ ಡೋಂಟ್ ದೇ ಈಸ್ ದ ರೈಟ್ ಆನ್ಸರ್ ಬಿಕಾಸ್ ಇಟ್ಸ್ ಇಸ್ ದ ಪಾಸಿಟಿವ್ ಫಾರ್ಮ್ ಅಲ್ಲದ ನೆಗೆಟಿವನ್ನು ಮಾಡಬೇಕು. ಎಸ್. ಸೆಕೆಂಡ್ ಒನ್, ಲ್ಯಾಂಗ್ವೇಜ್ ಫಂಕ್ಷನನ್ನು ಚೂಸ್ ಮಾಡಬೇಕಿತ್ತು. ಏನು ಕಟ್ಟಿದ್ದಾರೆ? ಎಸ್, ಯು ಆರ್ ರೈಟ್ ಅಂತ ಇದೆ. ಹಾಗಾದರೆ ಇದು ಏನಾಯಿತು? ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ತಮ್ಮ ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತದೆ. ಇನ್ನು ಈಫ್ ಕ್ಲಾಸ್ ಅದ. ಈಫ್ ಕ್ಲಾಸಲ್ಲಿ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಆಫ್ ಆಲ್ ಸೆಂಟೆನ್ಸ್ ನೋಡಿ. ಎಸ್, ಇಫ್ ಯು ಹ್ಯಾಡ್ ಬೀನ್ ಅ ಲಿಟಲ್ ಕೇರ್ಫುಲ್ ಇಟ್ ಡ್ಯಾಶ್ ಹ್ಯಾಪನ್ಡ್ ಅಂತ ಇದೆ. ಸೊ ಇಫ್ ಯು ಹ್ಯಾಡ್ ಬೀನ್ ಅಂತ ಇದೆ. ಸೊ ವುಡಂಟ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್ ಆಗಬೇಕು. ನೆಕ್ಸ್ಟ್ ಮುಂದಿನ ಹೋಗೋಣ. ಇನ್ಫಿನಿಟಿವ್. ಸೊ ಇನ್ಫಿನಿಟಿವ್ ಅಂದರೆ ಗೊತ್ತಿದೆ, ಏನಾಗಿರಬೇಕು? ಟು ಜೊತೆಗೆ ಮೇನ್ ವರ್ಬ್ ಇರಬೇಕು. ಕೊಟ್ಟ ಆಪ್ಷನ್ಗಳಲ್ಲಿ ಟು ಫಾರ್ಮ್ ಜೊತೆ ಮೇನ್ ವರ್ಬ್ ಇತ್ತಂದರೆ ಅದನ್ನು ಇನ್ಫಿನಿಟ್ ಅಂತೀವಿ. ಸೊ ಇದರಲ್ಲಿ ಆಪ್ಷನಲ್ಲಿ ಯಾವುದು ಇನ್ಫಿನಿಟ್ ಅದ? ಟು ಜೊತೆ ಮೇನ್ ವರ್ಬು, ಟು ರೆಫರ್. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಡೂ ಆಸ್ ಡೈರೆಕ್ಟೆಡ್ಗೆ ನೋಡೋಣ. ವಿಚ್ ವರ್ಡ್ ಹ್ಯಾಸ್ 2 ಸಿಲಾಬಲ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ರಿಟರ್ನಿಂಗ್ ಇತ್ತು, ಸೇಫರ್ ಇತ್ತು, ಡಿಸ್ಸೆಪ್ರೇಟ್ಲಿ ಇತ್ತು, ಸ್ಪೀಕ್ ಇತ್ತು. ಸೊ ಸೇಫರ್ ಇಸ್ ದ ರೈಟ್ ಆನ್ಸರ್ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು? ಬರಿಬೇಕು. ಓವೆಲ್ ಸೌಂಡ್ಗಳನ್ನು ನಿಮಗೆ ಗೊತ್ತಾದರೆ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಅದನ್ನು ಕಂಡುಹಿಡಿತೀರಿ. ಇನ್ನು ಆರ್ಟಿಕಲ್ ತುಂಬಬೇಕಿತ್ತು. ದೇವ ಈಸ್ ವರ್ಕಿಂಗ್ ಇನ್ ಯುರೋಪಿಯನ್ ಕಂಟ್ರಿ ಅಂತ ಇದೆ, ಇ ಅಂತ ಇದೆ. ಸೊ ಇ ಅಂತ ಬಂದರೆ ಏನಾಗ್ತದಪ್ಪ? ಎ ಆಗ್ತದೆ. ಸೊ ಎ ಅಂದರೆ ದೇವ ಈಸ್ ವರ್ಕಿಂಗ್ ಇನ್ ಅ ಯುರೋಪಿಯನ್ ಕಂಟ್ರಿ. ಇನ್ನು ಕರೆಕ್ಟಾಗಿರ್ತಕ್ಕಂಥ ವರ್ಬ್ ಫಾರ್ಮನ್ನು ಬರಲಿಕ್ಕೆ ಕೇಳಿದರು. ಸತೀಶ ಡ್ಯಾಶ್ ವೆನ್ ಹೀಸ್ ಅ ಫಾದರ್ ಅಬ್ಸರ್ವ್ಡ್ ಹಿಮ್ ಅಂತ ಇದೆ, ಬಿ ಪ್ಲಸ್ ಡ್ರಾ ಅಂತ ಇದೆ. ಸೊ ಸತೀಶ ವಾಸ್ ಡ್ರಾಯಿಂಗ್. ಏನಾಗಬೇಕಾದ್ರೆ ಆನ್ಸರ್ ಇತ್ತು? ಸತೀಶ ವಾಸ್ ಡ್ರಾಯಿಂಗ್ ವೆನ್ ಹೀಸ್ ಫಾದರ್ ಅಬ್ಸರ್ವ್ಡ್ ಹಿಮ್ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ನೆಕ್ಸ್ಟ್ ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಸೆಂಟೆನ್ಸ್ ಏನು ಕೊಟ್ಟಿದ್ರು? ಸ್ವಾಮಿ ವಾಸ್ ಕ್ಲೆವರೆಸ್ಟ್ ಬಾಯ್ ಇನ್ ದಿ ಕ್ಲಾಸ್ ಅಂತ ಇದನ್ನು ಏನು ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಇದು ಕಂಪ್ಯಾರಿಟಿವಲ್ಲಿದೆ. ಪಾಸಿಟಿವ್ಗೆ ಏನು ಮಾಡಬೇಕು? ಒಯ್ಯಬೇಕು. ಸೊ ಪಾಸಿಟಿವ್ಗೆ ತೊಗೊಂಡೋದ್ರೆ ಏನಾಗ್ತದೆ? ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆ್ಯಸ್ ಕ್ಲೆವರ್ ಆ್ಯಸ್ ಸ್ವಾಮಿ ಅನ್ನೋದು ಆಗಬೇಕು. 9ನೇ ಪ್ರಶ್ನೆ, ರಾಜು ಡ್ಯಾಶ್ ಹೀಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್ ಅಂತ ಇದೆ. ಕರೆಕ್ಟಾಗಿರ್ತಕ್ಕಂಥ ಲಿಂಕರನ್ನು ತುಂಬಬೇಕು. ಆ್ಯಂಡ್ ಅದ. ಸೊ ವಿಶೇಷವಾಗಿ ಲಿಂಕರಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಒಂದು ಆ್ಯಂಡ್ ಬರ್ತದೆ ಅಥವಾ ಇನ್ನೊಂದು ಬಟ್ ಅಂತಕ್ಕಂಥದ್ದು ಬರ್ತದೆ. ಎಷ್ಟು ಕ್ವಶನ್ ಪೇಪರಲ್ಲಿ ನೋಡಿ ನಾವು ಆ್ಯಂಡ್ ಮತ್ತು ಬಟ್ ಎಲ್ಲೇನಿದೆ. ಸೊ ನಿಮಗೆ ಗೊತ್ತಾಗ್ತದೆ. ಇನ್ನು ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್ ಅಂತ ಇದೆ. ಸೆಂಟೆನ್ಸ್ ಏನಿತ್ತು? ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್ ದೇ ಕಾಂಟ್ ಪ್ಲೇ ಮೋರ್ ಅಂತ ಇದೆ. ಸೋ ದ್ಯಾಟ್ ಅಂತ ಹಚ್ಚಬೇಕು. ವೆರಿ ಸಿಂಪಲ್ ಅದ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕಾಂಟ್ ಪ್ಲೇ ಮೋರ್ ಅಂತ ಇದೆ. ಎರಡು ಶಬ್ದಗಳನ್ನು ತೆಗೆದಿದ್ದಾರೆ. ಒಂದು ವೇರಿ ತೆಗೆದ್ರು, ಇನ್ನೊಂದು ಯಾವ್ದು ತೆಗೆದ್ರು? ಎಸ್, ಅದು ಒಂದೇ ಶಬ್ದ ಏನು ಮಾಡಿದ್ದಾರೆ? ತೆಗೆದಿದ್ದಾರೆ. ವೇರಿ ತೆಗೆದಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಸೋ ಮತ್ತು ದ್ಯಾಟನ್ನು ಆ್ಯಡನ್ನು ಮಾಡಿದರು. ಎಸ್. ಇನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾಗಿತ್ತು. ಸೊ ಸೆಂಟೆನ್ಸ್ ಏನದಪ್ಪ ಅಂತಂದ್ರೆ ಸ್ವಾಮಿ ಕಾಟ್ ದ ಬರ್ಗಲರ್ ಅಂತ ಇದೆ. ಸೊ ಇದನ್ನು ಪ್ಯಾಸಿವ್ ವಾಯ್ಸ್ಗೆ ಹೋದಾಗ ದ ಬರ್ಗಲರ್ ವಾಸ್ ಕಾಟ್ ಬೈ ದಿ ಸ್ವಾಮಿ ಅಂತಕ್ಕಂಥದ್ದು ಬರ್ತದೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಇತ್ತು. ಡೋಂಟ್ ಲಾಫ್ ಡ್ಯಾಶ್ ಮೀ ಅಂತ ಇದೆ. ಡೋಂಟ್ ಲಾಫ್ ಆ್ಯಟ್ ಮೀ, ಆ್ಯಟ್ ಅಂತಕ್ಕದ್ದನ್ನು ಪ್ರಿಪೋಸಿಷನನ್ನು ತುಂಬಬೇಕು. ಇನ್ನು ಕರೆಕ್ಟಾಗಿರ್ತಕ್ಕಂಥ ಅಪ್ರೋಪ್ರಿಯೇಟಿವ್ ಫಾರ್ಮನ್ನು ಬರೀಬೇಕು. ಎಜುಕೇಟ್ ಅಂತ ಇದೆ. ಸೊ ಏನಾಗ್ತದೆ? ಅದು ವೆರಿ ಈಸಿ ಎಜುಕೇಷನ್ ಅಂದರೆ ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಷನ್ ಇಸ್ ದ ಕರೆಕ್ಟ್ ಫಾರ್ಮ್ ಆಗಬೇಕು. ಇನ್ನು 14th ರವಿ ಓನ್ 2 ಗೋಲ್ಡ್ ಮೆಡಲ್ಸ್ ದ ಇಯರ್ ಅಂತ ಕೇಳಿದ್ದಾರೆ. 2 ಅಂತ ಇದೆ. ಸೊ 2 ಅಂತದ್ದು ಕೌಂಟೇಬಲ್ ಮತ್ತು ಬರೋಕ್ಕೆ ಬರ್ತದಲ್ಲ. ಸೊ ಆಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಸೊ ವಿಶೇಷವಾಗಿ ಇಲ್ಲಿರ್ತಕ್ಕಂಥದ್ದು ಒಂದು ಆಡ್ಜೆಕ್ಟಿವ್ ಬರ್ತದೆ. ಇಲ್ಲಾಂದರೆ ಇನ್ನೊಂದು ಕೇಳೋದು ಏನು ಬರ್ತದೆ? ಆ್ಯಡ್ವರ್ಬ್ ಬರ್ತದೆ ಅಥವಾ ನೌನ್ ಫಾರ್ಮ್ ಅಂತ ಬರ್ತದೆ. ಸೊ ನಾವು ನೋಡಿದಂಗೆ ಕ್ವಶನ್ ಪೇಪರಲ್ಲಿ ಈ ಮೂರೇ ಏನಾಗಿರ್ತವೆ? ಚೆನ್ನಾಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ಗೆ ಬೈರಿ. ಸೆಂಟೆನ್ಸ್ ನೇಹ ಮತ್ತು ನೀತಿ ಒಳಗೆ ಇರ್ತಕ್ಕಂಥದ್ದು.
ಹೆಲೋ ನೀತಿ, ವಿಲ್ ಯು ಸೆಂಡ್ ಮೈ ಟುಡೇಸ್ ಹೋಮ್ವರ್ಕ್ ಅಂತ ಇದೆ. ಅವಾಗ ಇದನ್ನು ಏನು ಆನ್ಸರ್ ಆಗಬೇಕಪ್ಪ ಅಂತಂದರೆ ಎಸ್, ಈ ಕಡೆ ಒಂದು ಸೆಂಟೆನ್ಸ್ ಇದೆ, ನೀತಿ ಹೇಳ್ತಾಳೆ ಓಕೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಅವಾಗ ನೇಹಾ ಆಸ್ಕ್ಡ್ ನೀತಿ ವೆದರ್ ಇಫ್ ಯು ವುಡ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್ ಈಸ್ ದಿ ರೈಟ್ ಆನ್ಸರ್. ಇನ್ನು ವಾಕ್ ಅನ್ನೋದನ್ನು ವರ್ಬ್ ಫಾರ್ಮಲ್ಲಿ ಬರೀಬೇಕು. ಐ ವಾಕ್ ಫಾರ್ 2 ಕಿಲೋಮೀಟರ್ಸ್ ಎವ್ರಿ ಡೇ. ಇದು ಜಸ್ಟ್ ನೌನ್ ಫಾರ್ಮ್ ಅಂತಂದು ಬರೆದ್ರೆ ಏನು ಬರೀತೀರಿ? ವಾಕ್ ಈಸ್ ಅ ವರ್ಡ್. ಓಕೆ, ವಾಕ್, ಐ ವಾಕ್. ಓಕೆ, ಅದೇನಾಗ್ತದಪ್ಪ ಅಂತಂದರೆ ಬರೀತದ. ಸೊ ಇದು ಸಿಂಪಲಾಗಿ ನೀವೇನು ಮಾಡಬೇಕು, ಬರೀತಕ್ಕಂಥನ್ನು ರೂಢಿಸ್ಕೊಂಡ್ರೆ ಸಾಕು. ಇನ್ನು ಎಡಿಟಿಂಗ್ ಮಾಡೋಕ್ಕೆ ಹೋಗೋದು. ಎಡಿಟಿಂಗಲ್ಲಿ ಏನಕ್ಕೆ ಇರ್ತಾರೆ, ಸ್ಪೆಷಲಿ ಆಗಿರ್ತಕ್ಕಂಥದ್ದು ಅಡ್ವರೇಬಲ್ ಮಿಸ್ಟೇಕ್, ಕಂಜಕ್ಷನ್ ಮಿಸ್ಟೇಕ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೇಳಿರ್ತಾರೆ. ಸ್ವಾಮಿ ಹರೀಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹೀಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಂಚ್ಡ್ ದೇರ್ ಅಂತ ಇದೆ. ಅಡ್ವರೇಬಲ್ ಅಂತ ಇದೆ. ಇಲ್ಲಿ ಅಡ್ವರೇಬಲ್ ಅಂದರೆ ಹರೀಡ್ ಅಂತಿದೆಯಲ್ಲ, ಅದು ಹರ್ಡ್ಲಿ ಅಂತ ಬರಬೇಕು. ಇನ್ನು ಕಂಜಂಕ್ಷನ್ಸ್ ಅಂತಿದೆ. ಸೊ ಇಲ್ಲಿ ಬಟ್ ಅಂತ ಇದೆ. ಸೊ ಬಟ್ಟಲ್ಲಿ ಏನಾಗಬೇಕು, ಆ್ಯಂಡ್ ಅಂತಕ್ಕದ್ದನ್ನು ಯೂಸ್ ಮಾಡ್ತಕ್ಕಂಥದ್ದು ಆಗಬೇಕು. 2 ಮಾರ್ಕರ್ ಕ್ವಶನ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಚೆನ್ನಾಗಿ ನೋಡ್ಕೊಂಡೋಗಿ. ಆಲ್ಮೋಸ್ಟ್ ಇವೇ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಎಸ್, ಪ್ರಶ್ನೆ 18. ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹೀಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ಹೀಸ್ ವಿಲೇಜ್ ಜಸ್ಟಿಫೈ. ಆನ್ಸರ್, ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹೀಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ. He used to plant a tree every time a child was born in the village. And when he sold his land, he did not sell the trees. He said the trees belonged to the children of Rio in Medio. Next one. Ambedkar was described as the symbol of revolt. What made Nehru to describe so anta ide. Nehru described Dr. Ambedkar as a symbol of revolt because Dr. Ambedkar always fought for equality and social justice. In a parliament, he argued for many bills and never let the ministers the complaced ಅಂತಕ್ಕದ್ದನ್ನು ಇತ್ತು. ಇನ್ನು ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್ ಎಲೋಬರೇಟ್ ಅಂತ ಇತ್ತು. ಸ್ಮಿತಾಸ್ ಪ್ಲಾನ್ ವಾಸ್ ಟು ರಿಕ್ವೆಸ್ಟ್ ಪಂಡಿತ ರವಿಶಂಕರ್ ಟು ಪ್ಲೇ ದ ಸಿತಾರ್ ಫಾರ್ ಹರ್ ಬ್ರದರ್. As soon as the concert was over, she went up to the stage and approached him. She told him about her sick brother and of how he longed to hear his music. Her plan was successful because they were touched by her brother's story and agreed to come to her house and played her brother is the answer. Next one, how according to Baruch is survival of civilization threatened anta ittu. Yes, the survival of our civilization is threatened by natural and man-made disasters. Some of them are earthquakes, self-inflicted destruction of Maxidites, environment catastrophes, economic and social crisis. Today there is a massive release of radioactivity from a nuclear disposal. Next one, you can't put a fence around the planet Earth in this tone of weakness or self-assertion. Give a reason for your answer. The tone of the speaker in you can't put a fence around the planet Earth is a self-assertion because the human beings are acting as they own the earth, but its natural is beyond human control ಅನ್ನೋದು ಇತ್ತು. ಇನ್ನು why were Babu and Manju a bit disappointed with the way of students were marching? Answer, the students marched back to their homes and when the DSP asked them to go back, Manju and Babu thought that the students were scared of the police. According to Babu and Manju, the students should have protested. Mohan realized them how the British police provoked the students to be violent. They were not prepared to go to the jail. Or ಇನ್ನೊಂದು ಕ್ವಶನ್ ಕೇಳಿದ್ರು, ಟೇಕಿಂಗ್ ಅಪ್ ಮೌಂಟನರಿಂಗ್ ವಾಸ್ ನಾಟ್ ಅ ಡಿಫಿಕಲ್ಟ್ ಡಿಸಿಷನ್ ಆಫ್ ಡಿಕಿ ಡೋಲ್ಮಾ ಜಸ್ಟಿಫೈ. ಆನ್ಸರ್, ಫ್ರಮ್ ಅವರ್ ಚೈಲ್ಡ್ಹುಡ್ ಡೋಲ್ಮಾ ವಾಸ್ ಫ್ಯಾಸಿನೇಟ್ ಬೈ ದ grandeur of the snow-clad peaks of the Himalayas. Beautiful mountain peaks surrounded of her house in Palsan. They were the first things she saw every morning when she woke up, and is developed in her the jheel and the urge to climb those peaks and savor the breathtaking view from the top ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಕೇಳಿದ್ದಾರೆ, ಇನ್ನು ವಾಟ್ ಅವೇ ಡಿಡ್ ದ ಅಬ್ಸೆನ್ಸ್ ಮದರ್ ಮೇಕ್ ಹನಿಪ್ ಆ್ಯಂಡ್ ಬ್ರದರ್ಸ್ ರಿಸ್ಪಾನ್ಸಿಬಲ್? ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಥವಾ ಹೌ ಡಿಡ್ ಬರ್ಡ್ಸ್ ಆಫ್ ಹ್ಯಾಪಿನೆಸ್ ಬ್ರಿಂಗ್ ಹ್ಯಾಪಿನೆಸ್ ಇನ್ ದ ಟಿಬೇಟಿಯನ್ ವಿಲೇಜರ್ಸ್ ಅಂತ ಕೇಳಿತ್ತು. ಇನ್ನು ಪ್ರತಿ ಸಾರಿ ಕೇಳ್ತಕ್ಕಂಥ ಪ್ರಶ್ನೆ, ರೈಟ್ ಇನ್ ಯುವರ್ ಓವರ್ ಸೆಂಟೆನ್ಸ್ ಹೌ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್. ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಾಳೆ ಕೂಡ ಬಂದರೂ ಬರ್ತದೆ. ಇನ್ನು ಇನ್ನೊಂದು ಕೇಳಿದಾದರೆ ಜಹಾಜ್ ಪ್ಲೇಯರ್ದು ಸಮರಿ ಒಂದು ಕೇಳ್ತಾರೆ. ಓಕೆನಾ,
ಇದು 4 ಮಾರ್ಕ್ಸು, ಇದು 3 ಮಾರ್ಕ್ಸು, ಇದು 3 ಮಾರ್ಕ್ಸು. ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ, ಒಟ್ಟ ಚೇಂಜ್ ಆಗೋದಿಲ್ಲ. ಭಾಳೇನು ಬರಲಿಕ್ಕೆ ಹೋಗ್ಬೇಡ್ರಿ. 6 to 8 ಸೆಂಟೆನ್ಸ್ ಬರೆದ್ರು ಕೂಡ ನಿಮಗೆ ಔಟ್ ಮಾರ್ಕ್ಸ್ ಕೊಡ್ತಾರೆ. ಸಮ್ಮರಿ ಇರಲಿಲ್ಲ ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡಾದರೂ ನೀವು ಏನು ಮಾಡಿರಿ, ಪ್ರಿಪೇರನ್ನು ಮಾಡಿರಿ. ಇನ್ನು ಆರ್ ಸಿಗಳನ್ನು ನೋಡಿರಿ. ಐ ಥಿಂಕ್ ಇಟ್ ಈಸ್ ಅಸ್ಟಾನಿಶಿಂಗ್ ದ್ಯಾಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ದ ಟ್ರೈನ್, ರಿಸ್ಕ್ ಹೀಸ್ ಲೈಫ್ ಫಾರ್ ಮೀ ಅಂತ ಇತ್ತು. ಐ ರೆಫರ್ ಟು ರೋಮಾತಲ್ ರೇಜಾ, ಹೂ ಸ್ಟ್ರೇಂಜರ್, ಪಾಲೇಶ್ವರ್ ಇದೆ. ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್ ಅಂತಕ್ಕದ್ದನ್ನು ಕೂಡ ಕೊಟ್ಟಿದ್ರು. ಇನ್ನು ಸೆಕೆಂಡ್ ಏನು ಕೇಳಿದ್ರಪ್ಪ ಅಂದ್ರೆ, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹೀಸ್ ಹ್ಯಾಂಡ್ಸ್ ಇದೆ. ಹೂ ಈಸ್ ಸ್ಪೀಕರ್, ಡಯಾಗೋ. ಸೊ ಒನ್ ಮ್ಯಾನ್ ರೆಫರ್ ಟು ಯಾರಿಗೆ ಹೇಳಿದ್ದಾರೆ, ಕೊಲಂಬಸ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ಕೇಳಿದರು, ಇಟ್ ಈಸ್ ನೋ ಕರಿಯರ್ ಫಾರ್ ಅ ಬ್ರೈಟ್ ಬಾಯ್ ಅಂತ ಕೇಳಿದರು. ಸೊ ಹೂ ಮೇಡ್ ದಿ ಸ್ಟೇಟ್ಮೆಂಟ್ ಇತ್ತು, ಸತೀಶ್ ಫಾದರ್ ಅವತಾರ ನಾರಾಯಣ್. ಇಟ್ ರೆಫರ್ ಟು ಕೇಳಿದರು, ಸೊ ಡ್ರಾಯಿಂಗ್ ಅಂತ ಇತ್ತು. ಇನ್ನು ಸಾಲಿಟರಿ ಕನ್ಫಿನ್ಮೆಂಟ್ ಆಫ್ ಕಂಪ್ಲೀಟ್ ಆ್ಯಸ್ ಎನಿ ಗೋಲ್ ಅಂತ ಇದೆ. ಹೂ ಈಸ್ ದ ಸ್ಪೀಕರ್, ನಾರ್ಮಲ್ ನಿಕೋಲ್ಸನ್ ಇದೆ. ವಾಟ್ ಈಸ್ ದ ರೆಫರ್ಡ್ ಸಾಲಿಟರಿ ಕನ್ಫಿನ್ಮೆಂಟ್ ಅಂದರೆ ಏನಪ್ಪ ಅಂದರೆ ಪ್ರೀಸನ್ ಅಂತ ಬರ್ತದೆ. ಸೊ ಇದು ಏನಾಗಿತ್ತಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ ಸಿಗಳಾಗಿತ್ತು. ಇದನ್ನು ಕೂಡ ತಗೊಳ್ಳಿ ನೋಡ್ಕೊಡ್ರಿ. ಇನ್ನು ಒಂದು ಪ್ರೊಫೈಲ್ ಕೊಟ್ಟಿರ್ತಾರೆ ನೋಡಿ. ಇದು ನೇಮ್ ಇದೆ, ಎಜುಕೇಷನ್ ಇದೆ, ಪ್ರೊಫೆಷನ್ ಇದೆ, ಏಜ್ ಇದೆ, ಹೈಟ್ ವೇಟ್ ಅದ, ಫ್ಯಾಮಿಲಿ ಅದ, ರೀಸನ್ ಅದ, ಪಾಪ್ಯುಲಾರಿಟೀಸ್ ಅದ, ಹಾಬೀಸ್ ಅದ. ಜಸ್ಟ್ ಇದನ್ನು ಸಿಂಪಲ್ ಆಗಿ ಬರ್ಕೋತ ಹೋಗೋದು. ಏನು ಬರೀತೀರಿ, ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ರಾಘವೇಂದ್ರ. ಹೀಸ್ ಎಜುಕೇಷನ್ ಈಸ್ MSc B.Ed. His profession is education officer. His age is 55 years. His height and weight is 5.4 and 55 kgs. His family, one son engineer and one daughter studying MBBS. He is famous because he is helpful and a best gardener. And his hobbies are gardening, beekeeping and ಕಾಯಿನ್ ಕಲೆಕ್ಷನ್ ಅಂತ ಬರೆದ್ರೆ ಸಾಕು. ಅದನ್ನು ಅವ್ರು ಏನು ಮಾಡಿದ್ದಾರೆ ಇಲ್ಲಿ ಬರೆದಿದ್ದಾರೆ. ವೆರಿ ಸಿಂಪಲ್ ಸೆಂಟೆನ್ಸಲ್ಲಿ ಬರೀರಿ. ಇನ್ನು ಟಾರ್ಟೈಸ್ ಇದೆ, ಟಾರ್ಟೈಸ್ದು ರೇಸ್ ಆಗಿರ್ತಕ್ಕಂಥದ್ದಿತ್ತು. ಓಕೆ, ಆಮೆ ಮತ್ತು ಮೊಲದ ಕಥೆ ಅಂತ ನೀವು ಕನ್ನಡದಲ್ಲಿ ನಿಮಗೆ ಗೊತ್ತಿದೆಯಲ್ಲ. ಸೊ ಅದೇ ಥರನಾಗಿರ್ತಕ್ಕಂಥ ಬರ್ತಕ್ಕಂಥದ್ದು ಟಾರ್ಟೈಸ್ ಮತ್ತು ಹೇರ್ನ ಒಂದು ಸ್ಟೋರಿ. ಸೊ ಚೆನ್ನಾಗಿ ಅದನ್ನು ನೀವು ಮಾರಲ್ ಸ್ಟೋರಿಯನ್ನು ಕಲಿಬೋದು. ಇನ್ನು ಪಿಕ್ಚರ್ಗಳಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ, ಇಲ್ಲಿ ಆಬ್ಜೆಕ್ಟಿವ್ಸ್ ಇರ್ತವೆ, ಅಂದರೆ ವಸ್ತುಗಳಿರ್ತವೆ. ಆಮೇಲೆ ಭಾಳ ನಿಮ್ಗೆ ಏನು ಮಾಡಿರ್ತಾರಪ್ಪ ಅಂದ್ರೆ ಕ್ಲೂಸ್ಗಳು ಸಿಗ್ತವೆ. ಕ್ಲೂಸ್ ಕೊಟ್ಟಿರ್ತಾರೆ, ಅವರೇ ಕ್ಲೂಸ್ ಕೊಟ್ಟಿರ್ತಾರೆ. ಏನಿದ್ದಾರೆ ನೋಡ್ರಿ, ಇಲ್ಲಿ ಮನುಷ್ಯರು ಇದ್ದಾರೆ, ಕಾರ್ ಇದ್ದಾವೆ, ರೋಡ್ ಸಿಗ್ನಲ್ ಅದ, ಇಲ್ಲಿ ಬೈಕ್ ಸ್ಕೂಟಿಂಗ್ ಅದ. ಜಸ್ಟ್ ಏನು ಬರೀಬೇಕು, ಇನ್ ದಿಸ್ ಪಿಕ್ಚರ್ 5 ಪೀಪಲ್ಸ್ ಆರ್ ದೇರ್. 5 ಜನ ಇದ್ದಾರಲ್ಲ, ಗುಡ್. ಒನ್ ಮ್ಯಾನ್ ಈಸ್ ಡ್ರೈವಿಂಗ್ ಅ ಸ್ಕೂಟಿ, ಒಬ್ಬ ಮನುಷ್ಯ ಸ್ಕೂಟಿಯನ್ನು ಹೊಡಿತಾ ಇದ್ದಾನೆ. ನೆಕ್ಸ್ಟ್, ದೇರ್ ಈಸ್ ಅ ಕಾರ್, ಅಲ್ಲಿ ಕಾರ್ ಇದೆ. ಆಮೇಲೆ ದ ಬಾಯ್ ಈಸ್ ಅಸೈನಿಂಗ್ ದ ಏನು ಬೈಕ್ ರೈಡರ್, ಅವೇನು ಮಾಡ್ತಾ ಇದ್ದೇನೆ ಹುಡುಗ ಆ ಬೈಕನ್ನು ಹೊಡಿತಕ್ಕಂಗೆ ನೋಡ್ತಾ ಇದ್ದಾರೆ. ದ ಪೀಪಲ್ಸ್ ಆರ್ ಕ್ರಾಸಿಂಗ್ ದ ರೋಡ್, ಆ ಜನರು ರೋಡನ್ನು ದಾಟ್ತಾ ಇದ್ದಾರೆ ಅಂತಕ್ಕದ್ದನ್ನು ನಿಮ್ಮದೇ ಸೆಂಟೆನ್ಸಲ್ಲಿ ಬರೀರಿ ಸಾಕು. ಅದಕ್ಕಿಂತ ಬರೆಯುವಾಗ ಸ್ವಲ್ಪ ಏನು ಮಾಡಿ, ಒಂದು ಸೆಂಟೆನ್ಸ್, ಅ ಪಿಕ್ಚರ್ ಸ್ಪೀಕ್ಸ್ ಮೋರ್ ದೆನ್ 1000 ವರ್ಡ್ಸ್. ಓಕೆ, ಇಷ್ಟೇನು ಬರಬೇಕು. ಲಾಸ್ಟ್, ಐ ಲೈಕ್ ದ ಪಿಕ್ಚರ್ ವೆರಿ ಮಚ್ ಅಂತ ಬರೆದ್ರೂ ಕೂಡ ಸಾಕು. ಇವೆರಡು ಸೆಂಟೆನ್ಸ್ ಅಂತೂ ಫಿಕ್ಸ್ ಆಗಿರ್ತಕ್ಕಂಥದ್ದು, ನಡುವೆ ನಿಮ್ಮದೇ ಸಾಲುಗಳನ್ನು ಬರೆದ್ರೆ ಸಾಕು. ಪದ್ಯ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಅ ಸ್ಟ್ರೇನ್. ಓಕೆ, ಇಟ್ ಡ್ರಾಪಂತ್ ಆಸ್ ದ ಜೆಂಟಲ್ ರೈನ್ ಫಾರ್ ಹೀವನ್ ಅಪಾನ್ ದ ಪ್ಲೇಸ್ ಬಿನೀತ್ ಇಟ್ ಈಸ್ ಅ ಟ್ವೈಸ್ ಅ ಬ್ಲೆಸ್ಡ್. ಇಟ್ ಅ ಬ್ಲೆಸಂತ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್ ಅಂತ ಇತ್ತು. ಇನ್ನು ಯು ಟಾಕ್ ಅಪ್ ವಂಡರಸ್ ಥಿಂಗ್ ಯು ಸೇ ದ ಸನ್ ಶೈನ್ಸ್ ಬ್ರೈಟ್. ಐ ಫೀಲ್ ಹಿಮ್ ವಾರ್ಮ್ ಬಟ್ ಹೌ ಕ್ಯಾನ್ ಹಿ ಆರ್ ಮೇಕ್ ಇಟ್ ಡೇ ಆರ್ ನೈಟ್ ಅಂತ ಪದ್ಯ ಇತ್ತು. ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಿ. ಪ್ಯಾಸೇಜ್ ಇರ್ತದೆ, ಪ್ಯಾಸೇಜ್ ಬಗ್ಗೆ ಆಗದೆ ಆರಾಮಾಗಿ ಬರೀತೀರಿ, ಡೋಂಟ್ ವರಿ. ನೆಕ್ಸ್ಟ್, ಗ್ರ್ಯಾಂಡ್ ಮದರ್ ಕ್ಲೈಮ್ಸ್ ಅ ಟ್ರೀ, ಅದನ್ನು 36ನೇ ಪ್ರಶ್ನೆಯಲ್ಲಿ ಖಂಡಿತವಾಗಿ 4 ಅಂಕಕ್ಕೆ ಬರೀತಕ್ಕಂಥ ಪ್ರಶ್ನೆ. ವೆರಿ ಸಿಂಪಲ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ, ವೆರಿ ಈಸಿಯಾಗಿರ್ತಕ್ಕಂಥದ್ದನ್ನೇ ಕೊಡ್ತೀನಿ. ಚೆನ್ನಾಗಿ ಗ್ರ್ಯಾಂಡ್ ಮದರ್ ಕ್ಲೈಮ್ಸ್ ಅ ಟ್ರೀಯನ್ನು ಬರ್ಕೊಂಡು ಹೋದರೆ ಸಾಕು, ನಿಮಗೆ 4ಕ್ಕೆ 4 ಅಂಕಗಳನ್ನು ಕೊಡ್ತಾರೆ. ಇನ್ನು ಏರ್ ಪೊಲ್ಯೂಷನ್ ಬರ್ತದೆ. ಸೊ ಏರ್ ಪೊಲ್ಯೂಷನ್ ಬರದೇ ಇತ್ತಂದ್ರೆ ಏನು ಬರ್ತದಪ್ಪ ಅಂದ್ರೆ ವಾಟರ್ ಪೊಲ್ಯೂಷನ್ ಬರ್ತದೆ. ಏನು ಬರ್ತದೆ, ವಾಟರ್ ಪೊಲ್ಯೂಷನ್. ಒಂದು ಕೆಲಸ ಮಾಡಿ, ಏನಿದೆ ಅಂದರೆ ಎಲ್ಲೆಲ್ಲಿ ಏರ್ ಇದೆಯಲ್ಲ ಅಲ್ಲೆಲ್ಲ ತೆಗೆದು ಜಸ್ಟ್ ಪಾಪ್ಯುಲೇಷನ್ ಅಂತ ಅಷ್ಟೇ ಬರೀರಿ. ಓಕೆ, ಅದು ಕೂಡ ಆಗ್ತದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಬಟ್ ಇದನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಏರ್ ಪೊಲ್ಯೂಷನು ಸೊ 100% ಬರ್ತದೆ ನೋಡಿರಿ. ಏರ್ ಬರ್ತದೆ ಅಥವಾ ವಾಟರ್ ಬರ್ತದೆ, ಏರ್ ಪೊಲ್ಯೂಷನ್ ಅಥವಾ ವಾಟರ್ ಪೊಲ್ಯೂಷನ್, ಇದು ಇಂಪಾರ್ಟೆಂಟ್ ಅದಾವ. ಇನ್ನು ಮಾಸ್ ಮೀಡಿಯಾದಲ್ಲಿ ಅದು ಮೊಬೈಲ್ ಫೋನ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಓಕೆನಾ, ಮಾಸ್ ಮೀಡಿಯಾಗಳು ಆಗಿರ್ಬೋದು. ಓಕೆ, ಸೊ ಇವೆಲ್ಲ ಏನಪ್ಪ ಅಂದರೆ ಇಂಪಾರ್ಟೆಂಟು. ಇವೆರಡನ್ನೂ ಕೂಡ ನಾನು ನಿಮಗೆ ಕೊಡ್ತೀನಿ, ಚೆನ್ನಾಗಿ ಪ್ರಿಪೇರ್ ಮಾಡಿ. ಏರ್ ಪೊಲ್ಯೂಷನ್ ಮತ್ತು ವಾಟರ್ ಪೊಲ್ಯೂಷನ್ ಮಾಡಿದರೆ ಸಾಕು. ಆಮೇಲೆ ಇದು ಮೊಬೈಲ್ ಫೋನ್ಸ್ ಇದೆ, ಆಲ್ರೆಡಿ ನಾನು ನಿಮಗೆ ಹೇಳಿದೆ. ಮೊಬೈಲು, ಇಂಟರ್ನೆಟ್ಟು, ಮಾಸ್ ಮೀಡಿಯಾ ಯಾವತ್ತೂ ಕೂಡ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಓಕೆನಾ, ಇದು ಸೋಷಿಯಲ್ ಮೀಡಿಯಾ ಅಂತ ಇದೆ. ಸೊ ಒಂದು ನೋಡಿಕೊಂಡ್ರೆ ಸಾಕು, ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಇನ್ನು ಲೆಟರ್ಗೆ ನೋಡಿ. ಸೊ ಏನಿದೆ ಲೆಟರ್, ಇದು ರಿಕ್ವೆಸ್ಟ್ ಲೆಟರ್ ಇದೆ.
ನೀವು ಏನು ಇಮ್ಯಾಜಿನ್ ಮಾಡಬೇಕು, ಸುಹಾಸ ಸರಿತಾ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ. ಏನು ಲೆಟ್ರ್ ಬರೀಬೇಕು, ರೈಟ್ ಟು ಲೆಟರ್ ಟು ಯುವರ್ ಕಝಿನ್ ಜಾನಕಿ ಇನ್ವೈಟಿಂಗ್ ಹರ್ ಟು ಅಟೆಂಡ್ ಬ್ರದರ್ಸ್ ಬರ್ತ್ಡೇ ಅಂತ ಇದೆ. ಇದು ವೈಯಕ್ತಿಕ ಪತ್ರ ಇತ್ತು. ಬಟ್ ನಾನು ನಿಮ್ಗೆ ಏನು ಹೇಳೋದು ಅಂದರೆ ರಿಕ್ವೆಸ್ಟ್ ಲೆಟ್ರನ್ನು ಪ್ರಾಕ್ಟೀಸ್ ಮಾಡಿ. ಎಸ್, ರೈಟ್ ಅ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್ ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇಲ್ಲಿ ಫ್ರಾಮ್ ಬರೀತೀರಿ, ಸರಿತಾ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ, ಡೇಟ್ ಬರೀರಿ ನಾಳಿದ್ದು. ಯಾರಿಗೆ ಬರಬೇಕು, ದ ಮುನ್ಸಿಪಲ್ ಆಫೀಸರ್, ಟೌನ್ ಮುನ್ಸಿಪಲ್ ಕೌನ್ಸಿಲ್, ಟೌನ್ ಮುನ್ಸಿಪಲ್ ಅಂತ ಬರುತ್ತೆ TMC ನಾರಾಯಣಪುರ, ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್ ಬರೆದು ಸಲ್ಯೂಟೇಷನ್ಸ್ ಬರೀತೀರಿ. ಓಕೆ, ನಮ್ಮ ಲೊಕ್ಯಾಲಿಟಿಯಲ್ಲಿ ಡ್ರಿಂಕಿಂಗ್ ವಾಟ್ರ್ ಇದೆ, ಇವಾಗೆಲ್ಲ ಏನಾಗಿದೆಪ್ಪ ಅಂದರೆ ಸಮ್ಮರ್ ಇದೆ ಅಂತ ಬರೀತೀರಿ. ಲಾಸ್ಟ್ ಥ್ಯಾಂಕಿಂಗ್ ಅಂತ ಬರೀತೀರಿ. ಯುವರ್ಸ್ ಫೇತ್ಫುಲಿ ಸರಿತಾ ಅಂತ ಬರೆದ್ರಿ ಸಾಕು. ಇಷ್ಟು ರಿಕ್ವೆಸ್ಟ್ ಲೆಟರ್ ಇತ್ತು, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತಷ್ಟು ಪ್ರಶ್ನೆ ಪತ್ರಿಕೆ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಬಾಯ್.